ನಮ್ಮ ಕರಾವಳಿಯ ತೀರದಲ್ಲಿ ಶಾಸ್ತ್ರಬದ್ಧವಾಗಿ ನಾಡವರಲ್ಲಿ ಒಂದು ಮಹಿಳೆ, ಒಂದು ಮಗು, ಹೆಣ್ಣು ಮಗು ಯಕ್ಷಗಾನದಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಬಹುದು ಎನ್ನುವುದಕ್ಕೆ ಸಾಧಿಸಿ ತೋರಿಸಿದಂಥ ಒಂದು ಪ್ರತಿಭೆ ಅದು. ಅವಳು ಇವತ್ತು ನಮ್ಮ ಮುಂದೆ ಒಂದು ಏಕಪಾತ್ರಾಭಿನಯ, ಕರ್ಣನ ಅವಸಾನದ ಅಂಚಿನ ಏಕಪಾತ್ರಾಭಿನಯವನ್ನು ಮಾಡಿ ತೋರಿಸ್ತಾ ಇದ್ದಾಳೆ. ಅದಾದ ನಂತರ ತಮ್ಮದೇನಾದರೂ ಕಷ್ಟಗಳಿದ್ದರೆ ನಮ್ಮದು ಕಳಸ ಬರ್ತದೆ, ಅಲ್ಲಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡ್ಕೊಳ್ಬಹುದು. ಅದಾದ ನಂತರ ಊಟದ ಸಮಯ. ನೀವು ಹೇಳುದಿಲ್ಲ. ನಾರಾಯಣನ ನರನ ಪುರುಷೋತ್ತಮನ ವ್ಯಾಸವಾಗ್ದೇವಿಯರ ಕಂಡು ಪೇಳುವುದು ಜಯವ. ಸರ್ವರಿಗೂ ನಮಸ್ಕಾರಗಳು. ಮಹಾಭಾರತ ಯುದ್ಧದಲ್ಲಿನ ಕರ್ಣಾರ್ಜುನ ಯುದ್ಧದ ಪ್ರಸಂಗ. ಈ ಸನ್ನಿವೇಶದಲ್ಲಿ ಕರ್ಣನ ರಥ ಯುದ್ಧ ಭೂಮಿಯಲ್ಲಿ ಹೂತು ಹೋಗಿರುತ್ತದೆ. ಅಲ್ಲಿಂದ ಮುಂದೆ ತಮ್ಮ ಮುಂದೆ 4 ಪಾತ್ರಗಳನ್ನ ಏಕಪಾತ್ರಾಭಿನಯವನ್ನ ಮಾಡಲು ಇಷ್ಟಪಡ್ತೇನೆ. ಸರಿ ಇಲ್ಲ ಬೇಕಾ? ಇಲ್ಲ ಇಲ್ಲ, ಇಲ್ಲಿ ಕುತ್ಕೊಂಡು ಪಾತ್ರ ಮಾಡ್ತಾ ಇರೋದು ಕರ್ಣನ ಪಾತ್ರ. ಇದೇನಿದು? ಅರ್ಜುನನೊಡನೆ ಹೋರಾಟವನ್ನ ಮುಂದುವರಿಸುತ್ತಿರುವಂತೆ ನನ್ನ ರಥದ ಚಕ್ರ ಈ ರಕ್ತದ ಮಡುವಿನಲ್ಲಿ ಹೂತು ಹೋಗಿದೆ. ಬರೀ ರಥ ಹೂತು ಹೋದದ್ದಲ್ಲ, ಸುಯೋಧನನ ಜಯಸಿರಿಯೇ ಹೂತು ಹೋಗಿದೆ. ಸುಯೋಧನನಿಗೆ ಜಯ ಕೊಡಿಸುವುದಕ್ಕಾಗಿ ಯಾರನ್ನು ಕೇಳಲಿ? ಬ್ರಹ್ಮನನ್ನು ಕೇಳಲೆ? ವಿಷ್ಣುವನ್ನು ಕೇಳಲೆ? ಶಿವನನ್ನು ಕೇಳಲೆ? ಎಲ್ಲರೂ ಪಾಂಡವರ ಪಕ್ಷಪಾತಿಗಳಾಗಿದ್ದಾರೆ. ಏನ ಮಾಡಲಿ ನಾನು ಈ ವಿಷಮ ಸಮರದಳು? ಹೇಗಾದರೂ ಮಾಡಿ ರಕ್ತದ ಮಡುವಿನಲ್ಲಿ ಹೂತಿರುವ ರಥವನ್ನ ಎಬ್ಬಿಸಲೇಬೇಕು. ಅನೇಕ ಪ್ರಸಂಗಗಳಲ್ಲಿ ಪ್ರತ್ಯಕ್ಷ ಸತ್ತು ಬದುಕಿರುವ ಅವಸ್ಥೆಯನ್ನ ಹೊತ್ತು ಬಂದ ಈ ಕರ್ಣನಿಗೆ ಕೊನೆಗಾಲದಲ್ಲಾದರೂ ಪಾರ್ಥನೊಂದಿಗೆ ಶಾಂತ ರೀತಿಯ ಮಾತಾಡಲು ಅವಕಾಶ ಮಾಡಿಕೊಟ್ಟ ಈ ಕ್ರೂರ ವಿಧಿಗೆ ವಂದಿಸುತ್ತಾ, ಪಾರ್ಥ, ಸೈರಿಸು ಒಂದುಗಳಿಗೆ. ಹೂತು ಹೋಗಿರುವ ರಥದ ಜೊತೆಗೆ ಅಸಹಾಯಕ ಸ್ಥಿತಿಯಲ್ಲಿರುವ ನನ್ನನ್ನು ಗಮನಿಸು. ಈ ಸ್ಥಿತಿಯಲ್ಲಿರುವ ನನ್ನ ಮೇಲೆ ಶರ ಪ್ರಯೋಗವನ್ನ ಮಾಡಿದರೆ ನಿನ್ನಣ್ಣ ಧರ್ಮರಾಯ ಮೆಚ್ಚಿಯಾನೆ? ಪಾಂಚಾಲಿ ಒಪ್ಪಿಯಾಳೆ? ನಿನ್ನವರು ನಿನ್ನನ್ನ ಅಪ್ಪಿ ನಿನ್ನ ಗೆಲುವನ್ನ ಕೊಂಡಾಡಿಯಾರೆ? ಸೈರಿಸು ಒಂದು ಕ್ಷಣ, ರಥವನ್ನೆಬ್ಬಿಸಿ ಪುನಃ ನಿನ್ನ ಜೊತೆ ಹೋರಾಡುತ್ತೇನೆ. ದೇವ, ಏನಿದು? ಈತನನ್ನ ನೋಡುವಾಗ ಯಾಕೋ ನನ್ನ ಮನಸ್ಸಿನಲ್ಲಿ ಸೋದರ ಎಂಬ ಬಂಧು ಭಾವನೆ ಮೂಡುತ್ತಿದೆ. ದೇವ, ಹೇಳು, ನನ್ನ ಮನಸ್ಸಿನಲ್ಲಿ ಉದ್ಭವಿಸುತ್ತಿರುವ ಭಾವನೆಗಳಿಗೇನು ಅರ್ಥ? ಪಾರ್ಥ, ಏನಿದು? ಈತ ನಿನಗೆ ಸೋದರನಂತೆ ಕಾಣಿಸುತ್ತಾನೆ. ಈತನನ್ನ ಕೊಲ್ಲುವುದು ಅಧರ್ಮವೇ, ಅನ್ಯಾಯವೇ? ನೋಡು, ನಿನ್ನ ಮಗ ಅಂದರೆ ನನ್ನಳಿಯ ಅಭಿಮನ್ಯುವನ್ನು ಮೋಸದಿಂದ ಕೊಂದ ಈ ಕರ್ಣನನ್ನು ನಿನ್ನಿಂದಾಗದಿದ್ದರೆ ಹೇಳು, ನಾನು ಕೊಂದು ಮುಗಿಸುತ್ತೇನೆ. ಪಾರ್ಥ, ರಥವನ್ನ ಎಬ್ಬಿಸಿಕೊಂಡಿದ್ದೇನೆ. ಪ್ರಯೋಗಿಸುತ್ತಿರುವ ಶರವನ್ನು ಸಹಿಸಿಕೊ. ಕರ್ಣ, ನೀನು ಬಿಟ್ಟ ಬಾಣವನ್ನ ತುಂಡರಿಸಿದ್ದೇನೆ. ನೋಡು, ಈಗ ನೋಡು ಏನಾಯಿತು ನಿನ್ನ ಪರಿಸ್ಥಿತಿ. ಹರಹರ, ಸಮರದೊಳು ಕೈ ಸೋತೆನಲ್ಲ. ಪಾರ್ಥನೊಂದಿಗೆ ಹೋರಾಡುವ ಪ್ರತಿಕ್ಷಣವು ಸೋಲನ್ನು ಕಾಣುತ್ತಿದ್ದೇನೆ. ಉಪ್ಪು ತಿಂದ ಋಣವನ್ನು ತೀರಿಸುವ ಭಾಗ್ಯ ನನಗಿಲ್ಲದೆ ಹೋಯಿತೆ. ನಾನೆಂತ ಪಾಪಿಷ್ಟ. ಹೌದು ಹೌದು, ಎಲ್ಲ ಇದ್ದರೂ ದೇವಾನುಗ್ರಹ ಮಾತ್ರ ನನ್ನ ಮೇಲಿಲ್ಲ. ಹೇ ದೇವ ಮುರಾರಿ, ರಕ್ಷಿಸು ರಕ್ಷಿಸು. ಮಹಾದಾನಿಯಾದ ಕರ್ಣನೇ, ನಿನ್ನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ಆದರೆ ನನಗೆ ಬಂದ ಕಷ್ಟವನ್ನು ಬಗೆಹರಿಸಲಾರೆಯಾ? ಬ್ರಾಹ್ಮಣರೇ, ನೀವು ನನ್ನ ಆಸ್ಥಾನಕ್ಕೆ ಬಂದು ಕೇಳಿದರೆ ಕೇಳಿದ್ದನ್ನ ಕೊಡುತ್ತಿದ್ದೆ. ಆದರೆ ಈ ಕುರುಕ್ಷೇತ್ರದಲ್ಲಿ ಕೊಡೋಣ ಎಂದರೆ ಕೊಡುವುದಕ್ಕೆ ಏನಿದೆ ಹೇಳಿ? ಕರ್ಣ, ನಿನ್ನ ಕರ್ಣದಲ್ಲಿರುವ ಕರ್ಣಕುಂಡಲವನ್ನು ನಿನ್ನ ಹೃದಯದಲ್ಲಿರುವ ಶುದ್ಧೋದಕದಿಂದ ಧಾರೆ ಎರೆದು ಕೊಡೆಯ. ಎಂಥ ವಿಪರ್ಯಾಸ! ಆಶ್ಚರ್ಯಕರವಾದ ಮಾತು. ನನ್ನ ಹೃದಯದಲ್ಲಿರುವ ನೀರಿನ ವಿಷಯ ತಿಳಿದವರು 3 ಜನ. ಮೊದಲನೆಯವಳು ನನ್ನ ಹೆತ್ತ ತಾಯಿ ಕುಂತಿ. ಅವಳೇನಾದರೂ ಈ ವೇಷದಲ್ಲಿ ಬಂದಿರಬಹುದೇ? ಛೇ, ಸಾಧ್ಯವಿಲ್ಲ. ಲೋಕದಲ್ಲಿ ಕೆಟ್ಟ ಮಕ್ಕಳಿರಬಹುದು, ಕೆಟ್ಟ ತಾಯಂದಿರು ಇರುವುದಿಲ್ಲ. ತಂದೆ ಸೂರ್ಯದೇವ ಬಂದನೆ? ಅದು ಸಾಧ್ಯವಿಲ್ಲ. ಮಗನ ಏಳಿಗೆಯನ್ನೇ ಸದಾ ಬಯಸುವ ನನ್ನ ತಂದೆ ಮಗನ ಸಾವನ್ನು
ಬಯಸಿಯಾನೆ? ಹಾಗಿದ್ದರೆ ಯಾರು ಯಾರು ಯಾರಿರಬಹುದು? ಹಾ, ಹೌದು, ಶ್ರೀಹರಿ. ಅನುಮಾನವೇ ಇಲ್ಲ, ಪಾಂಡವರಿಗೆ ಜಯಸಿರಿಯನ್ನ ಒದಗಿಸಲು ಬಂದಿದ್ದಾನೆ. ದೇವ, ಶ್ರೀಹರಿ, ನಿನ್ನ ವಸ್ತುವನ್ನು ನೀನು ಕೇಳಲು ಈ ವೇಷ ಯಾಕೆ? ಇಗೋ, ನನ್ನ ಹೃದಯವನ್ನ ಸೀಳಿ ಶುದ್ಧೋದಕದಿಂದ ದಾರ ಎರೆದು ಕೊಡುತ್ತಿದ್ದೇನೆ. ಕರ್ಣ, ನೋಡು ನೋಡು ನನ್ನ ವಿಶ್ವರೂಪ ದರ್ಶನವನ್ನು. ಹೇ ದೇವ, ಪುರುಷೋತ್ತಮ, ನಿನಗೆ ಮೇಲಿನಿಂದ ನಮಸ್ಕಾರ, ಕೆಳಗಿನಿಂದ ನಮಸ್ಕಾರ, ಎಡ ಬಲದಿಂದ ನಮಸ್ಕಾರ. ನೀನೆಲ್ಲೆಲ್ಲಿ ಇರುವೆಯೋ ನಾನರಿಯೆ, ಆದರೆ ನನ್ನ ಭಾವನೆಗಳು ಎಲ್ಲಿಯವರೆಗೆ ಮುಟ್ಟುವವೋ ಅಲ್ಲೆಲ್ಲ ಶರಣು ಶರಣು. ದೇವ, ನನ್ನ ಜೀವನದ ಬದುಕಿನುದ್ದಕ್ಕೂ ನೆಮ್ಮದಿಯನ್ನೇ ಕಾಣದ ನನಗೆ ನನ್ನ ಸಾವಿನಲ್ಲಾದರೂ ನೆಮ್ಮದಿಯನ್ನೊದಗಿಸು. ಕೃಷ್ಣ, ಈಗ ಹೇಳು ನಿನ್ನರ್ಜುನನಿಗೆ, ಬಿಡಲಿ ನನ್ನ ಮೇಲೆ ಬಾಣ. ಆದೀತು ಕರ್ಣ, ನಿನಗೆ ಮಂಗಳವಾಗಲಿ. ಅರ್ಜುನ, ಕರ್ಣನ ಮೇಲೆ ಅಂಜನಾಸ್ತ್ರ ಪ್ರಯೋಗಿಸು. ಅರ್ಜುನ ಬಿಟ್ಟ ಅಂಜನಾಸ್ತ್ರ ಮೈ ಮೇಲೆ ಬರುತ್ತಿದೆ. ಬ್ರಹ್ಮಾಸ್ತ್ರಕ್ಕೆ ಕೈ ಹಾಕಿದರೆ ನೆನಪಾಗುವುದಿಲ್ಲ. ಹಾ, ಹೌದು, ಗುರು ಪರಶುರಾಮರ ಶಾಪ ದಿಟವಾಯಿತು. ಬಾಣ ಬಂದೇ ಬಿಟ್ಟಿತ್ತು. ಹಾ, ಕೃಷ್ಣಾರ್ಪಣ, ಕೃಷ್ಣಾರ್ಪಣ. ಧನ್ಯವಾದಗಳು. ಬಿಡಿಸಿದಾರಮ್ಮ.